ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಜಯಾಂಬಿಕ್ ಅವರು ನಂದಿನಿ ಅವ್ರನ್ನ ಚೆಕ್ ಮಾಡೋದಕ್ಕೆ ಅಂತ ಹೋದಾಗ ಆಗ ವೀರು ಅವರು ಒಪ್ಪಿಗೆ ಕೊಡದೆ ವಾಪಸ್ ಒಳಗಡೆ ಬರ್ತಾ ಇರ್ತಾರೆ. ಆಗ ವಿಜಯಾಂಬಿಕ್ ಅವರು, ವೀರು ನನ್ನ ಮಾತು ಕೇಳು ವೀರು, ಪ್ಲೀಸ್ ನಿಂತ್ಕೋ ವೀರು, ಅಲ್ಲ ವೀರು, ಈ ರೀತಿ ಮಾಡಿದ್ರೆ ಬೇರೆಯವ್ರಿಗೆ ಬೇಜಾರಾಗಲ್ವಾ? ತಾರತಮ್ಯ ಮಾಡಿರೋ ಥರ ಆಗಲ್ವಾ ವೀರು? ನಿನಗೆ ತಾರತಮ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ ವೀರು. ನೀನು ಆ ಥರ ಯಾವತ್ತೂ ಮಾಡಿದವನೇ ಅಲ್ಲ. ಈಗಿರಬೇಕಾದ್ರೆ ಅವ್ರನ್ನ ಚೆಕ್ ಮಾಡಬೇಕಲ್ವಾ ವೀರು? ಪ್ಲೀಸ್ ವೀರು, ನನ್ನ ಮಾತನ್ನು ಕೇಳು ಅಂತ ಹೇಳ್ತಾರೆ. ಆಗ ವಂದನಾ ಮತ್ತು ಸಾವಿತ್ರಿ ಇಬ್ಬರು ಕೂಡ ಅಲ್ಲೇ ಇರ್ತಾರೆ. ಆಗ ವಂದನವರು, ಅಲ್ಲ ಭಾವನೆ ಬೇಡ ಅಂತ ಹೇಳಿದ್ರು ಕೂಡ ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಕಳೆದೋಗಿರೋದು ನೆಕ್ಲೆಸ್ ಅಲ್ವಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಿಡಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ್ ಅವರು, ಕಳೆದೋಗಿರೋದು ನನ್ನ ನೆಕ್ಲೆಸ್ಸೇ, ಆದರೆ ಕೆಲವರು ಮುಖವಾಡ ಕಳಚಿ ಬಿಡಬೇಕಲ್ವಾ? ಯಾರು ಏನು ಅಂತ ಗೊತ್ತಾಗಬೇಕಲ್ವಾ? ಪ್ಲೀಸ್ ವೀರು, ಅರ್ಥ ಮಾಡ್ಕೋ ಬಾ ವೀರು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ವಿಜಯಾಂಬಿಕಾ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ವಾಪಸ್ಸಿಗೆ ಹೋಗ್ತಾರೆ. ಆಗ ವಿಜಯಾಂಬಿಕಾ ಮತ್ತು ವೀರೇಂದ್ರ, ಸುರೇಂದ್ರ ಎಲ್ಲರೂ ಕೂಡ, ವಂದನಾ ಅವರು ಕೂಡ ಅಲ್ಲೇ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು ನಂದಿನಿ ಅಂತ ಅಂದ್ಕೊಂಡು ಅವ್ರ ಮಾಸ್ಕನ್ನು ತೆಗೆಯೋದಕ್ಕೆ ಅಂತ ಹೋಗ್ತಾರೆ. ನೋಡು ವೀರು, ನೋಡು, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಏನು ಹೇಳ್ತಿದ್ಯಾ ಅಕ್ಕ? ಅಷ್ಟಕ್ಕೂ ನೀನು ಏನು ಪ್ರೂವ್ ಮಾಡೋದಕ್ಕೆ ಕೊಟ್ಟಿದ್ಯಾ ಅಂತ ಹೇಳು ಅಕ್ಕ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ಅಲ್ಲ ವೀರು, ಯಾರು ಅಂತ ನೋಡಿದ ಮೇಲೂ ಈ ರೀತಿ ಮಾತಾಡ್ತೀಯಲ್ಲ ನೀನು ಅಂತ ಹೇಳೋದಕ್ಕೆ ಹೋಗಿ ನಂತರ ಹಿಂದೆ ತಿರುಗಿ ನೋಡ್ತಾರೆ. ನಂದಿನಿ ಇರಬೇಕಾಗಿರೋ ಜಾಗದಲ್ಲಿ ಇವಳು ಯಾರೋ ಇದ್ದಾಳಲ್ಲ ಅಂತ ಯೋಚನೆ ಮಾಡಿಕೊಂಡು ವಿಜಯಾಂಬಿಕಾ ಶಾಕ್ ಆಗಿಬಿಡ್ತಾರೆ. ನಂದಿನಿ ಅವರು ಇರಬೇಕಾಗಿರೋ ಅಂಥ ಜಾಗದಲ್ಲಿ ನಂದಿನಿ ಅವ್ರ ಥರನೇ ರೆಡಿ ಮಾಡಿ ಒಬ್ಬರನ್ನ ಬೇರೆಯವ್ರನ್ನ ನಿಲ್ಲಿಸಿರ್ತಾರೆ. ಆಗ ವಿಜಯಾಂಬಿಕಾ ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ವೀರೇಂದ್ರ ಅವರು, ಅಕ್ಕ ಏನಕ್ಕ ನೀನು ಈ ಥರ ಮಾಡ್ತಿದ್ಯಲ್ಲ, ಏನಾಯಿತು, ಏನು ಪ್ರೂವ್ ಮಾಡೋದಕ್ಕೆ ಕೊಟ್ಟಿದ್ಯಾ, ಅಷ್ಟಕ್ಕೂ ನೀನು ಹೇಳು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು ನೋಡ್ತಾ ನಿಂತ್ಕೊಂಡು ನಗ್ತಾ ಇರ್ತಾರೆ. ಈ ಕಡೆ ಸುಬ್ಬು ಮತ್ತು ನಂದಿನಿ ಅವರು ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಅಮ್ಮೋರೆ, ಆ ವಿಜಯಾಂಬಿಕಾ ಬುದ್ಧಿ ನರಿ ಬುದ್ಧಿ, ಅವಳಿರೋವರೆಗೂ ಏನಾದರೂ ಒಂದು ತೊಂದರೆ ಹಾಗೆ ಆಗುತ್ತೆ. ನೀವು ಅಲ್ಲಿರೋದು ಇನ್ನೂ ಸೇಫ್ ಅಲ್ಲ, ನೀವು ಅಲ್ಲಿರಬಾರ್ದು, ನಿಮಗೆ ಯಾವುದಾದ್ರೂ ಒಂದು ಸೇಫ್ ಮನೆನ ನಾನು ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹೌದು ಸುಬ್ಬು, ಅವಳು ಎಂಥ ಕೆಟ್ಟವಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ಗಂಡನ್ನ ನೋಡ್ಕೊಳೋದ್ರಲ್ಲಿ, ಅವ್ರನ್ನ ಕೇರ್ ಮಾಡೋದ್ರಲ್ಲಿ ವಿಜಯಾಂಬಿಕಾ ಬುದ್ಧಿನ ಮರ್ತೋಗ್ಬಿಟ್ಟಿದ್ದೆ. ಅವಳ ವಿಷಯದಲ್ಲಿ ನಾನು ಎಚ್ಚರ ತಪ್ಪಿದ್ದೆ, ಆದರೆ ಇನ್ಮುಂದೆ ಆ ರೀತಿ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ನಂದಿನಿ ಇರೋ ಜಾಗದಲ್ಲಿ ಬೇರೆಯವರು ಇದ್ದದನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ವೀರೇಂದ್ರ ಅವರು, ಅಕ್ಕ ಏನು ಮಾಡೋದಕ್ಕೆ ಕೊಟ್ಟಿದ್ಯಾ, ಯಾಕಕ್ಕ ಈ ಥರ ಮಾಡ್ತಿದ್ಯಾ? ನೀನು ನೋಡಿದ್ರೆ ಏನೋ ಎಮರ್ಜೆನ್ಸಿ ವಿಷಯ ಏನೋ ನಡೆಯುತ್ತೆ, ನೀನು ಊಹಿಸದೇ ಇರೋದೆಲ್ಲ ನಡೆಯುತ್ತೆ ಅಂತ ಹೇಳಿದೆ, ಆದರೆ ಒಂದಕ್ಕೊಂದು ಲಿಂಕೇ ಇಲ್ಲ. ನಿಜವಾಗ್ಲೂ ನೆಕ್ಲೆಸ್ ಕಳೆದೋಗಿದ್ಯಾ, ಏನಕ್ಕ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಹೌದು ವೀರು, ನೆಕ್ಲೆಸ್ ಕಳೆದೋಗಿದೆ. ನಾನು ಯಾವಾಗಲೂ ಇವಳು ಕಳ್ಳಲ್ಲಿ ನೋಡಿಬಿಟ್ಟೆ, ಅದಕ್ಕೆ ಸ್ವಲ್ಪ ಡೌಟ್ ಬಂತು, ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು, ಅಲ್ಲ ಅಕ್ಕ, ಒಂದಕ್ಕೊಂದು ಸಂಬಂಧನೇ ಇಲ್ಲ, ನೀನು ನೋಡ್ರೆ ಈ ಥರ ಮಾತಾಡ್ತಿದ್ಯಾ, ನನಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಇಲ್ಲ ವೀರು, ನಿಜವಾಗ್ಲೂ ನೆಕ್ಲೆಸ್ ಕಳೆದೋಗಿದೆ, ಅದು ಒಂದು ಸೆಂಟಿಮೆಂಟ್ ಅಲ್ವಾ, ಅದಕ್ಕೋಸ್ಕರ ಈ ಥರ ಮಾಡಿಬಿಟ್ಟೆ, ದಯವಿಟ್ಟು ತಪ್ಪಾಯಿತು, ಕ್ಷಮಿಸ್ಬಿಡಿ ನನ್ನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟುಬಿಡ್ತಾರೆ. ಆಗ ವೀರೇಂದ್ರ ಅವರು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ನಂದಿನಿ ಅವರು ಸುಬ್ಬು ಜೊತೆ ಮಾತಾಡ್ತಿದ್ದಾರೆ. ಸುಬ್ಬು, ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಯಾಕೆ ಅಮ್ಮೋರೆ, ಏನಾಯಿತು ಅಂತ ಹೇಳ್ತಾರೆ. ಆ ವಿಜಯಾಂಬಿಕಾ ಏನು ಮಾಡೋದಕ್ಕೂ ಏಸೋದಿಲ್ಲ, ನನ್ನ ಮೇಲೆ ತುಂಬಾ ಕೆಟ್ಟು ಕೋಪ ಇದೆ, ಸಾಯಿಸೋದಕ್ಕೂ ಕೂಡ ಅವಳು ಯೋಚನೆ ಮಾಡೋದಿಲ್ಲ, ನನಗೇನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಮಾತಾಡ್ಬಿಡಿ ಅಮ್ಮೋರೆ ಅಂತ ಸುಬ್ಬು ಅವರು ಹೇಳ್ತಾರೆ. ಅಲ್ಲ ಸುಬ್ಬು, ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕಲ್ವಾ, ಏನು ಯಾವಾಗ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಸುಬ್ಬು, ಅದಕ್ಕೋಸ್ಕರ ನಾನು ನನ್ನ ಮಗಳ ಜೊತೆ ಇರಬೇಕು, ನನ್ನ ಮಗಳ ಜೊತೆ ಕಾಲ ಕಳೆದಿಲ್ಲ, ಅವಳನ್ನ ಎತ್ತಿ ಹಾಡಿಸಿಲ್ಲ, ಅದೇ ನನ್ನ ಕೊರಗು ಕಾಡ್ತಾ ಇದೆ. ಆ ಗಿಲ್ಟು ಯಾವಾಗಲೂ ನನ್ನ ತುಂಬಾ ಕಾಡ್ತಾ ಇರುತ್ತೆ ಸುಬ್ಬು, ಅದಕ್ಕೋಸ್ಕರ ನನ್ನ ಮಗಳ ಜೊತೆ ಸ್ವಲ್ಪ ದಿನ ಕಾಲ ಕಳಿಬೇಕು, ಅವಳನ್ನ ಎತ್ತಿ ಆಡಿಸೋಕ್ಕಾಗಲಿಲ್ಲದೆ ಇದ್ದರೂ ಅವಳಿಗೆ ಪ್ರೀತಿ ತೋರಿಸ್ಬೇಕು, ಆ ರೀತಿ ಇರಬೇಕು ಸುಬ್ಬು. ಅದಕ್ಕೆ ಸುಬ್ಬು, ನೀನು ಏನೋ ಒಂದು ಮಾಡಬೇಕು, ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನಾನು ನಿಮ್ಮ ಮನೆಗೆ ಬರಬೇಕು ಸುಬ್ಬು, ಪ್ಲೀಸ್ ಸುಬ್ಬು ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ಆಗ ಸುಬ್ಬು ಅವರು ಪ್ಲ್ಯಾನ್ ಮಾಡಿ, ಅಯ್ಯೋ ಅಮ್ಮೋರೆ, ನೀವು ಯಾಕೆ ಕೈ ಮುಗಿತೀರಾ, ನೀವು ನನಗೆ ಆರ್ಡರ್ ಮಾಡಬೇಕು, ಈ ಥರ ರಿಕ್ವೆಸ್ಟ್ ಮಾಡ್ಕೋಬೇಡಿ, ಸರಿ ಆಯಿತು, ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ತೀನಿ, ಇವಾಗ ನೀವು ಯಾವುದೇ ಥರ ಮಾಸ್ಕನ್ನು ಹಾಕ್ಕೊಂಡು ಈ ಥರ ಏನೂ ಬರೋ ಹಾಗಿಲ್ಲ, ಆ ರೀತಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ನಂದಿನಿ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಸುಬ್ಬು, ನಿಜವಾಗ್ಲೂ ನೀನು ನನ್ನ ಅಳಿಯ ಅಲ್ಲ, ಮಗ ಕೂಡ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ರೂಮಿಗೆ ಬಂದು ತುಂಬಾ ಸ್ಟ್ರೆಸ್ ಆಗಿಬಿಡ್ತಾರೆ. ಏನಾಗ್ತಿದೆ, ಅಲ್ಲ ನಂದಿನಿ ತಾನೇ, ಆ ನಂದಿನಿನೇ ತಾನೇ ನಾನು ನೋಡಿದ್ದೇನಾದರೂ ಸುಳ್ಳ, ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ, ಇದ್ದಕ್ಕಿದ್ದಂಗೆ ಆ ನಂದಿನಿ ಎಲ್ಲಿ ಮಾಯ ಆಗಿಬಿಟ್ಲು, ನಾನು ನೋಡಿದ್ದೆ ಸುಳ್ಳ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆಯಲ್ಲ, ಏನಾದರೂ ಈ ವಿಷಯ ವೀರುಗೆ ಏನಾದರೂ ಗೊತ್ತಾಯಿತು ಅಂತಂದರೆ ನಾನು ಇನ್ನಷ್ಟು ನಂಬಿಕೆನ ಕಳ್ಕೊಂಡ್ಬಿಡ್ತೀನಿ, ನಾನು ಇನ್ನಷ್ಟು ಚೀಪ್ ಆಗಿಬಿಡ್ತೀನಿ, ಏನು ಮಾಡಲಿ, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮದನ್ ಅವ್ರು ಕೂಡ ಬರ್ತಾರೆ. ಮಾಮ್ ಅಂತ ಬರ್ತಾರೆ. ಏನಾಯಿತು, ಯಾಕೆ ಈ ಥರ ಕಿರಿಚ್ಕೊಂಡು ಬರ್ತಾ ಇದೆಯಾ, ಯಾರಾದರೂ ಏನಾದರೂ ಅಂದ್ರ ನಿನಗೆ ಅಂತ
ಹೇಳ್ತಾರೆ. ಯಾರಾದರೂ ಏನಾದರೂ ಅನ್ನೋದಲ್ಲ ಮಾಮ್, ನನಗೆ ಆ ಸಾವಿತ್ರಿ ತುಂಬ ಹಿಂಸೆ ಕೊಡ್ತಾ ಇದ್ದಾಳೆ, ನನಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ, ನರ್ಕ ತೋರಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ವಿಜಾಮಿಕ್ ಅವರು, ಏ ಮ್ಯಾಡಿ ಏನು ಮಾತಾಡ್ತಿದ್ಯಾ, ಆ ಸಾವಿತ್ರಿ ಆಫ್ಟರ್ ಆಲ್ ಮನೆ ಕೆಲಸದವಳು ನಿನಗೆ ಈ ಥರ ಮಾಡಿದ್ದಾಳ, ಏನು ಹೇಳ್ತಿದ್ಯಾ ಮಾಡಿ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಹೌದು ಮಾಮ್, ಅವಳು ನಿಜವಾಗ್ಲೂ ನನಗೆ ತುಂಬಾ ಹೆದರಿಸ್ತಾ ಇದ್ದಾಳೆ, ಅವಳಿಗೆ ಏನೋ ಒಂಥರ ವಿಚಿತ್ರವಾದ ಶಕ್ತಿ ಬಂದಿದೆ. ಅದಕ್ಕೆ ಕಾರಣ ಆ ಶ್ರಾವಣಿ. ಮುಂಚೆ ಎಲ್ಲ ನಾನು ಕೊಡೋ ಹಿಂಸೆಗೆ, ನಾನು ಕೊಡೋ ಟಾರ್ಚರ್ಗೆ ಹೆದರ್ಕೊಂಡು ಹೋಗ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅದೇ ಹಿಂಸೆನ, ಅದೇ ಟಾರ್ಚರ್ನ ನನಗೆ ಕೊಡ್ತಾ ಇದ್ದಾಳೆ. ನನಗೆ ಏನು ಮಾಡ್ತಾಳೋ, ಯಾವಾಗ ಏನು ಮಾಡ್ತಾಳೋ ಅಂತ ತುಂಬಾ ಭಯ ಆಗ್ತಿದೆ ಮಾಮ್. ಪ್ಲೀಸ್ ಮಾಮ್, ಒಂದು ರಿಕ್ವೆಸ್ಟ್ ಮಾಮ್, ನಿಜವಾಗ್ಲೂ ಅವಳಿಂದ ನನ್ನ ಕಾಪಾಡು ಮಾಮ್ ಅಂತ ಹೇಳ್ತಾರೆ. ಏ ಮ್ಯಾಡಿ, ಏನು ಮಾತಾಡ್ತೀಯ, ನೀ ನನ್ನ ಮಗ ಆಗಿ, ಮದನ್ ಆಗಿ ಈ ಥರ ಎಲ್ಲ ಮಾತಾಡ್ತಿದ್ದಾರ, ನಿಂಗೇನು ಅನಿಸಲ್ವಾ? ನನಗೆ ಯಾಕೋ ತುಂಬ ಆತಂಕ ಆಗ್ತಿದೆ ಮಾಡಿ, ಮನೆಯವರೆಲ್ಲರೂ ಸೇರಿ ನಮ್ಮನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನಾನು ನಿಜವಾಗ್ಲೂ ಹಂತಕ್ಕೂ ಸೋಲ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಏನೇ ಪ್ಲ್ಯಾನ್ ಮಾಡಿದ್ರೂ ಕೂಡ ಎಲ್ಲನೂ ಕೂಡ ಹಾಳಾಗ್ತಿದೆ, ಎಲ್ಲ ಫ್ಲಾಪ್ ಆಗ್ತಿದೆ, ನಾವು ಸೋಲ್ತಿದ್ದೀವಿ ಮಾಡಿ, ಎಲ್ಲರೂ ಕೂಡ ನಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ತುಂಬಾ ಟೆನ್ಷನಿಂದ ಮದನ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಈ ಕಡೆ ಸುಬ್ಬು ಅವರು ಶ್ರೀವಲ್ಲಿಗೆ ಮನೆ ಹತ್ರ ಬರೋದಕ್ಕೆ ಹೇಳಿರ್ತಾರೆ. ಆಗ ಶ್ರೀವಲ್ಲಿ ಕೂಡ ಬರ್ತಾರೆ. ಏನು ಸುಬ್ಬು, ಏನೋ ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಹೇಳ್ದಲ್ವಾ, ಏನು ಅಂತ ಹೇಳು ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ನೋಡು ಶ್ರೀವಲ್ಲಿ, ಈ ಜಗತ್ತಲ್ಲಿ ಕೆಲವರಿಗೆ ಗೊತ್ತಿರೋವಂಥ ವಿಷಯನ ನಾನು ನಿನ್ನ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ವಿಷಯ ನಾನು ಹೇಳಿದ ಮೇಲೆ ಯಾರಿಗೂ ಗೊತ್ತಾಗಲ್ಲ, ನಿನ್ನೊಳಗೆ ಇರುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ, ಫ್ರೆಂಡ್ ಆಗಿ ನಂಬಿ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಅಲ್ಲ ಸುಬ್ಬು, ನೀನು ಇಷ್ಟೊಂದು ಪೀಠಿಗೆ ಆಗ್ತಿದೆಯಾ ಅಂತಂದರೆ ಏನೋ ಮುಖ್ಯವಾದ ವಿಷಯನ ಇರುತ್ತೆ, ಹೇಳು ಸುಬ್ಬು, ಅದೇನು ವಿಷಯ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅದು ಶ್ರೀವಲ್ಲಿ, ಏನು ವಿಷಯ ಅಂತಂದರೆ ಶ್ರಾವಣಿ ಮೇಡಮ್ ಇದ್ರಲ್ಲ, ಅವ್ರ ತಾಯಿ ಬದುಕಿದ್ದಾರೆ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಶ್ರೀವಲ್ಲಿಯೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಸುಬ್ಬು, ಅಂದರೆ ನಂದಿನಿ ಅಮ್ಮವ್ರು ಬದುಕಿದಾರಾ, ಮಿನಿಸ್ಟರ್ ಸರ್ ಹೆಂಡತಿ ಬದುಕಿದಾರ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಶ್ರೀವಲ್ಲಿ, ಆದರೆ ಈ ವಿಷಯ ನಿನಗೆ ಬಿಟ್ಟರೆ ಯಾರಿಗೂ ಗೊತ್ತಾಗಬಾರ್ದು, ನೀನು ನನಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಮಾಡದೇ ಇರ್ತೀನ, ಏನು ಹೇಳು ಸುಬ್ಬು ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಮನೆ ಮೇಲೆ ಒಂದು ರೂಮ್ ಇತ್ತಲ್ವಾ, ಶ್ರವಣ್ ಇದ್ದಲ್ವಾ, ಆ ರೂಮು ಬಾಡಿಗೆ ಬೇಕು ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು ಬಿಡು, ಅಷ್ಟೇ ತಾನೇ, ಇಷ್ಟು ಚಿಕ್ಕ ವಿಷಯನ ನಾನು ಹೆಲ್ಪ್ ಮಾಡದೇ ಇರ್ತೀನ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡು ಶ್ರೀವಲ್ಲಿ, ಅಷ್ಟೇ ಅಲ್ಲ, ಈ ವಿಷಯ ಶ್ರಾವಣಿ ಮೇಡಮ್ಗೆ ಗೊತ್ತಾಗಲೇಬಾರ್ದು, ಇಷ್ಟು ದಿನವೂ ಕೂಡ ಗೊತ್ತಿಲ್ಲ, ಇನ್ನು ಮುಂದೆನೂ ಕೂಡ ಗೊತ್ತಾಗಬಾರ್ದು. ಅವರಿಗೆ ಮಗಳಿಗೆ ಪ್ರೀತಿ ಕೊಡೋಕ್ಕಾಗ್ತಿಲ್ಲ, ಮಗಳನ್ನ ಎತ್ತಿ ಆರಿಸಿಲ್ಲ ಅನ್ನೋ ಕೊರಗು ಅವ್ರಿಗಿದೆ. ಅದಕ್ಕೋಸ್ಕರ ಅವರು ತನ್ನ ಮಗಳ ಜೊತೆನಲ್ಲಿ ಇರಬೇಕು, ಅವ್ರಿಗೆ ಪ್ರೀತಿ ತೋರಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಮನೆಗೆ ಬರೋದಕ್ಕೆ ಅಂತ ತಯಾರಾಗಿದ್ದಾರೆ. ಅದಕ್ಕೋಸ್ಕರ ನೀನು ಈ ವಿಷಯನ ಯಾರಿಗೂ ಹೇಳ್ದೆ ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಕೂಡ ಸುಬ್ಬು ಹೇಳ್ದಾಗೆ ಒಪ್ಕೊಳ್ತಾರೆ. ಈ ಕಡೆ ಸುರೇಂದ್ರ ಅವರು ನಂದಿನಿ ಅವ್ರ ಬದಲಾಗಿ ಬೇರೆಯವ್ರನ್ನ ಕರೆಸಿರ್ತಾರೆ. ಅವ್ರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು, ನೋಡಿ ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಬಂದ್ರಿ, ನಿಜವಾಗ್ಲೂ ನಿಮ್ಮ ಋಣನ ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ, ಆದರೆ ಈ ದುಡ್ಡನ್ನು ತೊಗೊಂಡ್ಬಿಟ್ಟು ಬೇರೆ ಕಡೆ ಹೋಗ್ಬಿಡಿ, ದೂರನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದ್ಬಿಡ್ತಾರೆ. ಆಗ ಸುರೇಂದ್ರ ಅವರು, ಅಯ್ಯೋ ಅಣ್ಣ ಏನಾದರೂ ನೋಡ್ಬಿಟ್ನಾ, ಏನು ಕತೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಆಗ ವೀರು ಅವರು, ಅಲ್ಲ ಸುರೇಂದ್ರ, ಏನು ಮಾಡ್ತಿದ್ಯಾ, ಅಷ್ಟಕ್ಕೂ ಒಬ್ಬನೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಇಲ್ಲಿ ನೀನು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಸದ್ಯ ಅಣ್ಣಂಗೆ ಏನೂ ಗೊತ್ತಾಗಿಲ್ಲ ಅಂತ ಮನಸ್ಸೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ನಂತರ, ಅದು ಅಣ್ಣ, ಮನೆಯಲ್ಲಿ ಏನೇನೋ ನಡೀತಾ ಇದೆ, ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೆ, ಅಕ್ಕ ಯಾಕೆ ಈ ಥರ ಮಾಡ್ತಾಳೋ ಏನೂ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಹೌದು ಸುರೇಂದ್ರ, ನನಗೂ ಕೂಡ ಅಷ್ಟೇ, ಅವಳು ಯಾಕೆ ಈ ರೀತಿ ಮಾಡ್ತಾಳೆ, ಏನೋ ಹೇಳೋಕ್ಕೋಗಿ ಏನೋ ಮಾಡ್ತಾಳೆ, ಏನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ಲು ಅಂತ ನಂಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ಆ ಮನೆ ಕೆಲಸದವರು ಎಲ್ಲಿ ಕೂಡ ಎಷ್ಟು ಬೇಜಾರಾಗುತ್ತೆ, ನಿಜವಾಗ್ಲೂ ನನಗಂತೂ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಹೌದು ಅಣ್ಣ, ಅಕ್ಕ ಈ ಥರ ಮಾಡೋದ್ರಿಂದ ಎಲ್ರಿಗೂ ತುಂಬ ನೋವಾಯಿತು, ನನಗೂ ನೋವಾಯಿತು, ಜೊತೆಗೆ ನಿನಗೂ ಕೂಡ ಎಷ್ಟು ನೋವಾಯಿತು ಅಂತ ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಅವಳ ವಿಷಯನ ಬಿಡು ಸುರೇಂದ್ರ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡ, ಅವಳು ಇವತ್ತು ಮಾಡಿದ ಕೆಲಸ ಅವಳ ಮೇಲೆ ಇದ್ದಂಥ ಇನ್ನಷ್ಟು ನಂಬಿಕೆನೂ ಕೂಡ ದೂರ ಮಾಡಿಬಿಡ್ತು. ನಿಜವಾಗ್ಲೂ ನನಗೆ ಅವಳ ಬಗ್ಗೆ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ. ಅಷ್ಟಕ್ಕೂ ನಾನು ಜಾನಕಿನ ಮುಖನ ಇವತ್ತೇ ನೋಡಿದ್ದು, ಅವ್ರ ಮುಖಕ್ಕೂ ಅವ್ರ ವ್ಯಕ್ತಿತ್ವಕ್ಕೂ ಅವ್ರು ಮಾತಾಡೋದಕ್ಕೂ ಒಂದಕ್ಕೊಂದು ಸಿಂಕೆ ಅಂತ ಅನ್ನಿಸ್ತಾ ಇಲ್ಲ, ಎಲ್ಲಿದ್ದಾರೆ ಅವರು, ಅವ್ರ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಅದು ಅಣ್ಣ, ಅಕ್ಕ ಮಾಡಿದಂಥ ಕೆಲಸಕ್ಕೆ ಅವ್ರು ಬೇಜಾರು ಮಾಡಿಕೊಂಡು ಈ ಮನೆನೇ ಬಿಟ್ಟು ಹೋಗ್ಬಿಟ್ರು ಅಣ್ಣ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ವೀರೇಂದ್ರ ಅವ್ರಿಗೆ ಫುಲ್ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೆ ಸುರೇಂದ್ರ, ಈ ಮನೆ ಬಿಟ್ಟು ಹೊರಟೋದ್ರಾ, ಅಲ್ಲ ನಾನು ಅವ್ರ ಜೊತೆ ಮಾತಾಡಬೇಕು, ನನಗೂ ಕೂಡ ಒಂದು ಮಾತು ಹೇಳಿದೆ ಹೊರಟೋಗ್ಬಿಟ್ರಾ ಅವರು, ಅಲ್ಲ ಅವ್ರು ನಿಜವಾಗ್ಲೂ ಜಾನಕಿನೇ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು, ಅಣ್ಣ, ನಿನ್ನ ಕಣ್ಗಳು ಕಂಡಿಡಿದೇ ಇದ್ದರು, ನಿನ್ನ ಮನಸ್ಸು ಎಷ್ಟು ಚೆನ್ನಾಗಿ ಕಂಡಿಡಿತಾ ಇದೆ ನೋಡೋಣ, ಅದಕ್ಕೆ ಎಲ್ಲೂ ಹೋಗಲ್ಲ, ನಿಮ್ಮನ್ನು ಬಿಟ್ಟು ಇಲ್ಲೇ ಸುತ್ತಮುತ್ತ ಇದ್ದೇ ಇರ್ತಾರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಮನಸ್ಸೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು, ನನ್ನ ಭಾವನೆಗಳನ್ನು ತೋಡ್ಕೊಳ್ಳೋದಕ್ಕೆ ಅಂತ ಇದ್ದಿದ್ದು ಒಂದೇ ಜೀವ, ಆ ಜೀವನೂ ಕೂಡ ಹೊರಟೋಗ್ಬಿಡ್ತಾ ಅಂತ ನಿಧಾನಕ್ಕೆ ಮಾತಾಡ್ತಿರ್ತಾರೆ. ಆಗ ಸುರೇಂದ್ರ ಅವರು, ಏನು ಮಾತಾಡ್ತಿದ್ದೀರಾ ಅಣ್ಣ ಅಂತ ಹೇಳ್ತಾರೆ. ಆಗ ವೀರು ಅವರು, ಏನಿಲ್ಲ ಸುರೇಂದ್ರ ಅಂತ ಹೀಗೆ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಪದ್ದು ಅವರು ಮಗುಗೆ ಹಣ್ಣನ್ನು ತಿನ್ನಿಸ್ಕೊಂಡು ತಾಯಿ ಮತ್ತು ಮಗು ಕಥೆನ ಹೇಳ್ತಾ ಇರ್ತಾರೆ. ಅಲ್ಲಿ ಶ್ರಾವಣಿ ಅವರು ಕೂಡ ಬಟ್ಟೆನ ಒಣಗ್ತಾ ಇರ್ತಾರೆ. ತಾಯಿ ಅಂದರೆ ತ್ಯಾಗ,
ತಾಯಿ ಅಂದರೆ ನಿಜವಾಗ್ಲೂ ಧೈರ್ಯ ಅವರಿದ್ದರೆ ಎಲ್ಲನೂ ಕೂಡ ಸಾಧ್ಯ ಆಗುತ್ತೆ. ಮಗುಗೆ ಎಷ್ಟೇ ಕಷ್ಟ ಆದರೂ ಕೂಡ ತಾಯಿ ಎಲ್ಲೇ ಇದ್ದರೂ ಕೂಡ ಕಾಪಾಡ್ಕೊಳ್ತಾಳೆ ಅಂತ ಶ್ರಾವಣಿ ಅವರು ಕೂಡ ಹೇಳ್ತಾ ಇರ್ತಾರೆ. ಹೀಗೆ ಬಟ್ಟೆ ಒಣಗ್ತಾ ಹಾಗೆಯೇ ಕೆಳಗಡೆ ಜಾರ್ ಬಿಡ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಬಂದ್ಬಿಟ್ಟು ಶ್ರಾವಣಿ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಆಗ ಎಲ್ಲರೂ ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ. ಶ್ರಾವಣಿಗಂತೂ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಂದಿನಿ ಅವರು ಶ್ರಾವಣಿನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.